ಬಂಧುಗಳೇ, ನಾನು ಡಾಕ್ಟರ್ ಎಂ ವೆಂಕಟಸ್ವಾಮಿ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು, ಸಮತಾ ಸೈನಿಕ ದಳದ ಅಧ್ಯಕ್ಷರು, ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು. ಈ ದಿನ ನಮ್ಮೆಲ್ಲರ ಪ್ರೀತಿಯ ಗೌರವಾನ್ವಿತ ಛಲವಾದಿ ಮಹಾಸಭಾದ ಸಂಸ್ಥಾಪಕರಾಗಿದ್ದ ಮತ್ತು ರಾಜ್ಯದಲ್ಲಿ ದಲಿತರ ಪರ ದನಿ ಎತ್ತಿದ್ದಂಥ ದೊಡ್ಡ ಶಕ್ತಿ ಇವತ್ತು ನಮ್ಮ ಕಣ್ಣು ಮುಂದೆ ಇಲ್ದಂಗಾಗಿದೆ. ಅವರೇ ಕೆ ಶಿವರಾಮ್ ಅವರು ಸಿನಿಮಾ ನಟರಾಗಿ ಸಮರ್ಥವಾಗಿರ್ತಕ್ಕಂಥ ಆಡಳಿತ ನಡೆಸಿದಂಥ, ಕನ್ನಡದಲ್ಲೇ IAS ಮಾಡಿದಂಥ ಅಧಿಕಾರಿ, ಸಮರ್ಥ ಅಧಿಕಾರಿಯಾಗಿ ದಲಿತ ಮುಖ್ಯಮಂತ್ರಿ ಹೋರಾಟದಲ್ಲಿ ನನ್ನ ಜೊತೆ ಮುಂಚೂಣಿಯಲ್ಲಿ ನಿಂತು ದಲಿತರ ದನಿಯಾಗಿ ಕಾಣಿಸಿಕೊಂಡಂತ ಕೆ ಶಿವರಾಮ್ ಅವರು ಇವತ್ತು ನಮ್ಮ ಕಣ್ಣು ಮುಂದೆ ಇಲ್ಲ. ಇಡೀ ಅವರ ಕುಟುಂಬಕ್ಕಷ್ಟೇ ಇಲ್ಲ ತುಂಬಲಾರದ ನಷ್ಟ, ಇಡೀ ರಾಜ್ಯದ ಸಮಸ್ತ ಶೋಷಿತ ಸಮುದಾಯಗಳಿಗೆ ಆಗಿರ್ತಕ್ಕಂಥ ದೊಡ್ಡ ನಷ್ಟ. ಇಂಥ ಅವರ ಒಂದು ಶ್ರದ್ಧಾಂಜಲಿಯ ಸಭೆ ಏರ್ಪಡಿಸ್ತಕ್ಕಂಥ ಕೆಲಸ ಆಗ್ತದೆ. ಇವತ್ತು ನಡೀತಕ್ಕಂಥ ಛಲವಾದಿ ಮಹಾಸಭಾದ ಭೂಮಿಯಲ್ಲಿ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿ ಒಂದು ಗೌರವ ಸಮರ್ಪಣೆಯಲ್ಲಿ ಭಾಗಿಯಾಗೋಣ ಅಂತ ಹೇಳಿ ನಾನು ಮಾತನಾಡುತ್ತೇನೆ. ದಯಮಾಡಿ ಎಲ್ಲ ನಾಡಿನ ಎಲ್ಲಾ ಜನತೆ ಕೂಡ 3 ಗಂಟೆವರೆಗೂ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರ ಪಾರ್ಥಿವ ಶರೀರ ಇರ್ತದೆ, ಸಂದರ್ಶನಕ್ಕೆ ಬರ್ರಿ. ನಂತರ 3 ಗಂಟೆ ನಂತರ ಛಲವಾದಿ ಮಹಾಸಭಾದ ಅವರ ಭೂಮಿಯಲ್ಲಿ ಅವರ ಪಾರ್ಥಿವ ಶರೀರ ಇಟ್ಟು ಗೌರವ ಸಲ್ಲಿಸತಕ್ಕಂಥ ಕೆಲಸ ಆಗಿದೆ. ನಾಡಿನ ಎಲ್ಲಾ ಜನರು ಕೂಡ ಜಾತಿ, ಮತ, ಭಾಷೆ ಎಲ್ಲವನ್ನೂ ಮೀರಿರ್ತಕ್ಕಂಥ ಒಂದು ಶಕ್ತಿ ಅಂತ ಅವ್ರಿಗೆ ಗೌರವ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಮಾತಾಡಿದ್ದೆ ಬನ್ರಿ. ನನ್ನ ಹೆಸರು ಅನಗಳಿ ಬಸವರಾಜು ಅಂತ ಹೇಳಿ ಛಲವಾದಿ ಮಹಾಸಭಾ ರಾಜ್ಯ ಉಪಾಧ್ಯಕ್ಷರು. ಮೊದಲು ನಮ್ಮ ಛಲವಾದಿ ಮಹಾಸಭಾದ ಪರವಾಗಿ ಎಲ್ಲ ದೃಶ್ಯ ಮಾಧ್ಯಮದವರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತಿದ್ದೀನಿ. ಕಾರಣ ಇಷ್ಟೇ, ಸತತವಾಗಿ 3 ದಿನದಿಂದ ನಮ್ಮ ಸಂಸ್ಥಾಪಕರು ಛಲವಾದಿ ಮಹಾಸಭಾದ ಅಧ್ಯಕ್ಷರಾದಂಥ ಶಿವರಾಮ್ ಸಾಹೇಬ್ರ ಬಗ್ಗೆ ತಾವು ವರದಿಗಳನ್ನ ಬಹಳ ಚೆನ್ನಾಗಿ ಮಾಡಿಕೊಟ್ಟಿದ್ರಿ, ಅದಕ್ಕೆ ತಮಗೆ ಧನ್ಯವಾದಗಳು. ನಾವು ಅದ್ರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸಮಾಜ ಕಲ್ಯಾಣ ಸಚಿವರು, ಗೃಹ ಸಚಿವರು, ಇನ್ನಿತರ ಸಚಿವರುಗಳ ಬಗ್ಗೆಗೂ ಸಹ ಅವ್ರಿಗೂ ಸಹ ನಾನು ಕೃತಜ್ಞತೆಯನ್ನ ತಿಳಿಸಲಿಕ್ಕೆ ಬಯಸ್ತೀನಿ. ಕಾರಣವಾದರೂ ಇಷ್ಟೇ, ನಾವು ಏನು ನಮ್ಮ ಸಂಸ್ಥಾಪಕರಾದ ಅಣ್ಣ ಶಿವರಾಮಣ್ಣವ್ರ ಬಗ್ಗೆ ಇಡೀ ಕರ್ನಾಟಕ ರಾಜ್ಯ ಬಹಳ ಗೌರವ ಇಟ್ಕೊಂಡಿದೆ. ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಕನ್ನಡದಲ್ಲೇ IAS ಮಾಡಿದಂತ ಒಬ್ಬ ನಿಷ್ಠಾವಂತ ಅಧಿಕಾರಿ, ಸರ್ಕಾರದ ಪರವಾಗಿ ಸತತವಾಗಿ 30 ವರ್ಷ ಯಾವುದೇ ಪಕ್ಷ ಇರಲಿ, ಬಡವರು, ದಲಿತರ ಪರ, ಎಲ್ಲರ ಪರ ಹೋರಾಟ ಮಾಡಿದಂತೆಯವರು. ಜೊತೆಗೆ ಚಲನಚಿತ್ರ ನಟರಾಗಿರೋದ್ರಿಂದ ಇವತ್ತು ಈ ಒಂದು ರಂಗಮಂದಿರದಲ್ಲಿ ನಮಗೆ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಘನ ಸರ್ಕಾರ ನಮಗೆ ಇವತ್ತು ಒಂದು ಅವಕಾಶವನ್ನ ಮಾಡಿಕೊಟ್ಟಿದೆ. ಜೊತೆಗೆ ರಾತ್ರಿ ನಮ್ಮ ಗೃಹ ಸಚಿವರು, ಸಮಾಜ ಕಲ್ಯಾಣ ಸಚಿವರು, ಮತ್ತೆ ಕೃಷಿ ಸಚಿವರು, ಇನ್ನೂ ಹಲವಾರು ಸಚಿವರ ಸಮ್ಮುಖದಲ್ಲಿ ಏನು ಕರ್ನಾಟಕದಲ್ಲಿ ಕನ್ನಡದಲ್ಲೇ IAS ಮಾಡಿ ಇವತ್ತು ಅವರು ಕನ್ನಡ ಚಲನಚಿತ್ರವನ್ನ ನಡೆಸಿ ಬಹಳ ಎಲ್ಲ ಕಡೆ ಅವ್ರದೇ ಆದ ಒಂದು ಛಾಪ್ ಮೂಡಿಸಿದೆ. ಅವ್ರಿಗೆ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಕೊಡಬೇಕು ಅಂತ ಹೇಳಿ ಸಹ ನಾವು ಮನವಿ ಮಾಡಿಕೊಂಡಿದ್ವಿ. ಜೊತೆಗೆ ಅವರ ಒಂದು ಇವತ್ತು ಸಂಸ್ಕಾರವನ್ನ ನಮ್ಮ ಛಲವಾದಿ ಭವನದಲ್ಲಿ ಮಾಡಿಕೊಡ್ಬೇಕು ಅಂತ ಹೇಳಿ ಸಹ ನಾವು ಸರ್ಕಾರದ ಹತ್ರ, ಮಂತ್ರಿಗಳ ಹತ್ರ ಮನವಿ ಮಾಡ್ಕೊಂಡಿದ್ವಿ. ಹಾಗಾಗಿ ಇವತ್ತು ಅವರು ಮೊದಲು ನಮಗೆ ಈ ರಂಗಮಂದಿರದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತೆ ನಮಗೆ ಅವರು ಮರಣ ನಂತರ ಒಂದು ನಾವು ಏನ್ ಕೇಳ್ಕೊಂಡಿದ್ವಿ ಆ ಪ್ರಶಸ್ತಿನೂ ಸಹ ಕೊಡ್ತಾರೆ ಅಂತಕ್ಕಂಥ ಭಾವನೆ ನಮ್ಮಲ್ಲಿದೆ. ಜೊತೆಗೆ ಇನ್ನೇನೋ ಈಗಾಗಲೇ ನಮ್ಮ ವೆಂಕಟಸ್ವಾಮಿ ಅವರು ಹೇಳಿದ್ರು, ನಮ್ಮ ಛಲವಾದಿ ಭವನದಲ್ಲಿ ಅವ್ರನ್ನ ಒಂದು ಅಂತ್ಯಕ್ರಿಯೆ ಮಾಡಲಿಕ್ಕೆ ಅವಕಾಶ ಆಗಿದೆ ಅಂತ. ನಾವು ಇನ್ನೊಂದು 5-10 ನಿಮಿಷದಲ್ಲಿ ನಮಗೂ ವರದಿ ಕೈ ಸೇರ್ತಾ ಇದೆ. ಹಾಗಾಗಿ ನಮ್ಮ ಎಲ್ಲಾ ಅಭಿಮಾನಿಗಳು 3 ಗಂಟೆ ಮೇಲೆ ನಮ್ಮ ಛಲವಾದಿ ಭವನದ ಹತ್ರಕ್ಕೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ತಾವೆಲ್ಲ ಸಹಕಾರ ಮಾಡಿದಿರಿ. ಮತ್ತೊಮ್ಮೆ ತಮಗೆ ನಮ್ಮ ಛಲವಾದಿ ಮಹಾಸಭಾದ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ನಮಸ್ಕಾರ. ಜೈ ಭೀಮ್, ಜೈ ಭೀಮ್, ಭೀಮ್ ಭೀಮ್, ಜೈ ಭೀಮ್. ಥ್ಯಾಂಕ್ ಯು ಸರ್. ಕೆಲಸ ಮಾಡಿದೀವಿ. ನಾನು
ರೆವಿನ್ಯೂ ಸೆಕ್ರೆಟರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದಾಗ ಮತ್ತು ಸೋಷಿಯಲ್ ವೆಲ್ಫೇರ್ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದಾಗ ಶಿವರಾಮ್ ಅವರು ಮಾಡಿರುವ ಕೆಲಸಗಳನ್ನು ಜಿಲ್ಲೆಗಳಲ್ಲಿ ನೋಡಿದ್ದೇನೆ. ತುಂಬ ಅವರು ಶ್ರಮ ವಹಿಸಿ ಬಡವರಿಗಾಗಿ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಮತ್ತು ರಿಟೈರ್ ಆದಮೇಲೆ ನಾವು ಸಿದ್ಧಾರ್ಥ ಫೌಂಡೇಶನ್ ಅಂತ ಒಂದು ಆರ್ಗನೈಸೇಷನ್ ರೆಡಿ ಮಾಡಿಕೊಂಡಿದ್ವಿ. ಅದರಲ್ಲಿ ಕೂಡ ಹಲವಾರು ಬಡವರ ಕೆಲಸಗಳು ಮಾಡಲಿಕ್ಕೆ ಶಿವರಾಮ್ ಅವರು ಬಹಳ ನಮಗೆ ಸಹಾಯ ಮಾಡಿದ್ದಾರೆ. ಅವ್ರ ಜೊತೆಗೆ ಕೆಲಸ ಮಾಡಿರುವುದನ್ನು ನಾನು ನೆನಪಿಲೆ ಮಾಡಿಕೊಂಡು ನಮ್ಮ ಅಸೋಸಿಯೇಷನ್ ಪರವಾಗಿ ಸಿದ್ಧಾರ್ಥ ಫೌಂಡೇಶನ್ ಸಿದ್ಧಾರ್ಥ ಅಸೋಸಿಯೇಷನ್ ಪರವಾಗಿ ಅವರ ಕುಟುಂಬಕ್ಕೆ ನಮ್ಮ ಒಂದು ಕಂಡೋಲೆನ್ಸ್ಗಳನ್ನು ತಿಳಿಸ್ತಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.